ಶುಭೋದಯ ಎಲ್ರಿಗೂ. ನಾನು ನಿಮ್ಮ ಪ್ರೀತಿ ಅಚ್ಚು. ಇದೇನಪ್ಪ ಬೆಳಗ್ಗೆ ಹಿಂಗೆ ಎಂಟ್ರಿ ಕೊಡ್ತಾ ಇದ್ದಾನೆ ಅಂದ್ಕೊಂಡ್ರೆ ಏನಿಲ್ಲ, ಇವತ್ತು ನಮ್ಮ ದೇವ್ರನ್ನ ನೋಡೋಕೆ ಹೋಗಬೇಕು. ಅದಕ್ಕೆ ಅದೇ ಎಕ್ಸೈಟ್ಮೆಂಟಲ್ಲೇ ನಮ್ಮ ಬೆಳಗಿನ ಕಾರ್ಯಕ್ರಮಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಸೀದಾ ರೆಡಿಯಾಗಿ ಹಾಗೆ ರೆಡಿ ಆಗ್ತಾ ಅಲ್ಲಿಂದ ನಮ್ಮ ಮಿರರ್ಗೊಂದು ಔಟ್ಲುಕ್ ಕೊಟ್ಬಿಟ್ಟು ಸೀದಾ ಬಂದಿದ್ದೆ ನಮ್ಮ ಆಂಜನೇಯ ಟೆಂಪಲ್ಗೆ. ಆಂಜನೇಯನಿಗೊಂದು ನಮಸ್ಕಾರ ಹಾಕ್ಕೊಂಡು ಸೀದಾ ಹೊರಟಿದ್ದೆ ಬಸ್ ಸ್ಟಾಪ್ ಕಡೆ. ಬಸ್ ಹತ್ಕೊಂಡು ಸೀದಾ ನಾವು ಮೆಜೆಸ್ಟಿಕ್ ಕಡೆ ಹೊರಟೋ. ಅಲ್ಲಿಂದ ಸೀದಾ ಬಂದು ಮೆಜೆಸ್ಟಿಕ್ ಇಳ್ಕೊಂಡು ತುಂಬ ಹೊಟ್ಟೆ ಹಸಿತಿತ್ತು. ಹಾಗೆ ತಿಂಡಿ ತಿನ್ಕೊಂಡು ಹೊರಟಿದ್ದೆ ಸೀದಾ ಥಿಯೇಟ್ರಿಗೆ. ಅಭಿಮಾನಿಗಳೇ, ನಮ್ಮನೆ ದೇವ್ರು ನೀವೇ ನಮ್ಗೆ ಹೆಸರಿಟ್ಟವರು. ಹಾಗೆ ನಮ್ಮ ಬಾಸ್ದೊಂದು ಕಟೌಟ್ ನೋಡಿಕೊಂಡು ಅಲ್ಲಿ ಹಾಗೆ ನಿಂತ್ಕೊಂಡು ಕಾಯ್ತಾ ಇದ್ವಿ. ಹಾಗೆ ನಮ್ಮ ವಿನಯ್ ರಾಜ್ಕುಮಾರ್ ಅವರು ಬಂದರು ಪಿಕ್ಚರ್ ನೋಡಿಕೊಂಡು. ಅವ್ರನ್ನ ಮೀಟ್ ಮಾಡೋಣ ಅಂತ ಹೋದರೆ ತುಂಬ ಜನ ಇದ್ದರು, ಬಿಡಲಿಲ್ಲ ಯಾರನ್ನೂ. ನೆಕ್ಸ್ಟು ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಎಂಟ್ರಿ ಆಗ್ತಾರೆ. ಅಲ್ಲಿಂದ ನಾವು ಸೆಕೆಂಡ್ ಶೋಗೆ ರೆಡಿ ಆದ್ವಿ. ಎಲ್ಲ ಫ್ಯಾನ್ಸು ತುಂಬ್ಕೊಂಡ್ಬಿಟ್ಟಿದ್ರು. ಗೊತ್ತಲ್ಲ ನಮ್ಮ ಅಪ್ಪು ಬಾಸ್ ಬಗ್ಗೆ ಕೇಳಬೇಕಾ, ಕ್ರೇಜ್ ಅಂದರೆ ಹುಟ್ಟಾಕ್ದವ್ರೆ ಅವರು. ಅಲ್ಲಿಂದ ನಾವು ಥಿಯೇಟ್ರ್ ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ ನಮ್ಮ ಬಾಸ್ ಎಂಟ್ರಿ ಆಗಲೇಬೇಕಲ್ಲ, ನೋಡಿ ದೇವ್ರ ಎಂಟ್ರಿ. ಏನೇ ಹೇಳಿ, ನಮ್ಮ ಬಾಸ್ ಥರ ಡ್ಯಾನ್ಸ್ ಮಾಡೋಕ್ಕಾಗಲಿ, ಫೈಟ್ ಮಾಡೋಕ್ಕಾಗಲಿ, ಯಾರಿಂದನೂ ಮ್ಯಾಚ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಅದು. ನಮ್ಮ ಬಾಸ್ ಮುನ್ನ ನೋಡ್ತಾ ಹಾಗೆ ನಾವು ಒಂದೊಂದು ಸೀನ್ ನೋಡ್ತಾ ಗೂಸ್ ಬಂಪ್ಗಳು ಉಟ್ಕೊಳ್ಳೋಕೆ ಸ್ಟಾರ್ಟ್ ಆದವು. ಅಲ್ಲಿಂದ ಅವ್ರ ಫೈಟ್ ಸೀನ್ಗಳಾಗಲಿ, ಡ್ಯಾನ್ಸ್ಗಳಾಗಲಿ, ಡೈಲಾಗ್ಸ್ಗಳಾಗಲಿ ಒಂದೊಂದು ಜೀವನಕ್ಕೆ ಒಂದೊಂದು ಅರ್ಥ ಕೊಡೋ ಥರ ಇದ್ವು. ಅಲ್ಲಿಂದ ನಾವು ಸೀದಾ ಮೂವಿನ ಮುಗಿಸ್ಕೊಂಡು ಇದಾಗಿತ್ತು ಇವತ್ತಿನ ನಮ್ಮ ಮಿನಿ ಲಾಗ್.